ಗು ಅಂದರೆ ಕತ್ತಲೆ, ರು ಅಂದರೆ ಬೆಳಕು. ಕತ್ತಲೆಯಿಂದ ಬೆಳಕಿಗೆ ಅಂದರೆ ಅಜ್ಞಾನದಿಂದ ಸುಜ್ಞಾನ ಕಡೆಗೆ ಹೋಗುವುದಕ್ಕೆ ತಿಳಿಸ್ಕೊಡ್ತಾರೆ, ಅವರಿಗೆ ಗುರು ಅಂತಾರೆ. ಮತ್ತೆ ನಮಗೆ ಗುರಿ ಇದ್ದರೆ ಮುಂದೆ ಗುರಿ ಇರ್ಬೇಕು ಅಂದ್ರೆ ಮುಂದೆ ಗುರಿ ಹಿಂದೆ ಗುರು ಯಾವಾಗಲೂ ಇರುತ್ತಾರೆ. ಅದಕ್ಕೆ ನಮ್ಗ ಒಂದು ಗುರುವಿನ ಅವಶ್ಯಕತೆ ಬೇಕೇ ಬೇಕು. ಗುರುವಿನ ಅವಶ್ಯಕತೆ ಯಾಕಂದ್ರ ನೋಡ್ರಿ, ಇದು ಒಂದು ವಚನ ಹೇಳ್ತಾರ ಅಪ್ಪ ಬಸವಣ್ಣನವರು. ಮಡಿಕೆಯ ಮಾಡುವೋಡೆ ಮಣ್ಣೆ ಮೊದಲು, ಮಡಿಕೆಯ ಮಾಡುವೋಡೆ ಮಣ್ಣೆ ಮೊದಲು, ತೊಡುಗೆಯ ಮಾಡುವೋಡೆ ಹೊನ್ನೆ ಮೊದಲು, ತೊಡುಗೆಯ ಮಾಡುವೋಡೆ ಹೊನ್ನೆ ಮೊದಲು, ಮಡಿಕೆಯ ಮಾಡುವೋಡೆ ಮಣ್ಣೆ ಮೊದಲು, ಶಿವಪದ ಅರಿವೋಡೆ ಗುರುಪದ ಮೊದಲು, ಶಿವಪದ ಅರಿವೋಡೆ ಗುರುಪದ ಮೊದಲು, ನಮ್ಮ ಕೂಡಲ ಸಂಗಮ ದೇವರ ಅರಿವೋಡೆ, ನಮ್ಮ ಕೂಡಲ ಸಂಗನ ಅರಿವೋಡೆ, ಶರಣರ ಸಂಘವೇ ಮೊದಲು ಮೊದಲು, ಶರಣರ ಸಂಘವೇ ಮೊದಲು ಮೊದಲು, ಮಡಿಕೆಯ ಮಾಡುವೋಡೆ ಮಣ್ಣೆ ಮೊದಲು, ಮಡಿಕೆಯ ಮಾಡುವೋಡೆ ಮಣ್ಣೆ ಮೊದಲು. ನೋಡ್ರಿ, ಇಲ್ಲಿ ಗುರುವಿಗೆ ಯಾಕೆ ಬೇಕು ಅಂದ್ರ, ಒಂದ್ ಮಡಿಕೆ ಮಾಡ್ಬೇಕಾದ್ರೆ ನಮಗೆ ಮಣ್ಣು ಬೇಕು. ಮಣ್ಣು ಇಲ್ದೇನೆ ಮಡಿಕೆ ಆಗ್ಲಕ್ ಸಾಧ್ಯನೇ ಇಲ್ಲ. ಹಾಗೆಯೇ ನಾವು ಬಂಗಾರದ ಒಡವೆ ಮಾಡಿಸ್ಬೇಕಂದ್ರೆ ನಮ್ಗೆ ಬಂಗಾರ ಬೇಕು, ಗಟ್ಟ ಬಂಗಾರ ಬೇಕು. ಗಟ್ಟ ಬಂಗಾರ ಇರ್ತದ ನಮ್ಗೆ ಯಾವ ತರದ್ನು ಒಡವೆಗಳು ಮಾಡಿಸ್ಲಕ್ಕ ಸಾಧ್ಯ ಅಂತ ಹೇಳ್ತಾರ. ಆಗ ನಾವು ಪರಮಾತ್ಮನ ತಿಳ್ಕೊಬೇಕಾದ್ರ ನಮಗ್ ಗುರು ಬೇಕೇ ಬೇಕು. ಗುರು ಇಲ್ದೇನೆ ನಮಗ ಪರಮಾತ್ಮನಾಗ ಅರಿಯಲಕ್ ಸಾಧ್ಯನೇ ಇಲ್ಲ. ಯಾವಾಗ ಗುರು ನಮಗ ಮಾರ್ಗದರ್ಶನ ಮಾಡ್ತಾರ ಮತ್ ಶರಣರ ಸಂಘದಾಗ ಇರ್ತೇವೆ, ಆವಾಗ ನಮಗ ಪರಮಾತ್ಮ ಕಾಣ್ಲಿಕ್ಕೆ ಸಾಧ್ಯ. ಗುರು ಬೇಕಂತ ಹೇಳಿ ಮತ್ತೊಂದ್ ಕಡೆ ಷಣ್ಮುಖ ಶಿವಗಳು ಹೇಳ್ತಾರ, ಗುರು ದೀಕ್ಷೆ ಇಲ್ಲದೆ ಲಿಂಗವು ಧರೆಯ ಕಲ್ಲೆನಿಸಿತ್ತು, ಗುರು ದೀಕ್ಷೆ ಇಲ್ಲದೆ ನರನು ಶರಣರ ಸಮಯಕ್ಕೆ ಸಲ್ಲ. ಅದೆಂತಂದಡೆ ಸುಟ್ಟ ಮಡಿಕೆಯಲ್ಲಿ ನೀರು ತುಂಬಿದಡೆ ದಿಟವಾಗಿ ನಿಲ್ಲುವುದಲ್ಲದೆ, ಹಸಿಯ ಮಡಿಕೆಯಲ್ಲಿ ನೀರು ತುಂಬಿದಡೆ ದಿಟವಾಗಿ ನಿಲ್ಲುವುದೇ ಹೇಳ. ಇದು ಕಾರಣ ಗುರು ದೀಕ್ಷೆ ಇಲ್ಲದವ ಎಷ್ಟು ಜ್ಞಾನಿಯಾದಡು ಅವನ ಜ್ಞಾನ ಪ್ರಯೋಜನಕ್ಕೆ ಬಾರದು, ಅವನು ಎಷ್ಟು ಕ್ರಿಯೆಯನ್ನು ಆಚರಿಸಿದರೂ ಅವನ ಕ್ರಿಯೆ ಪ್ರಯೋಜನಕ್ಕೆ ಬಾರದು. ನೋಡ ಅಖಂಡೇಶ್ವರ ನೋಡ್ರಿ, ಗುರು ಇಲ್ದೇನೆ ನಮಗ ಇದು ವಚನದಾಗ ಹ್ಯಾಂಗ್ ಕೊಟ್ರ ಗುರು ಬೇಕಂತೇಳಿ. ಗುರು ಇಲ್ದೇನೆ ನಮಗ ಗುರು ಇಲ್ದೇನೆ ಲಿಂಗ ಕಟ್ಕೊಂಡೇವಂದ್ರೆ ನಾವು ಅದು ಒಂದು ಧರೆಗಿಂದು ಕಲ್ಲು ಅನಿಸ್ತು ಅಂತ ಆಯ್ತು. ಗುರು ಇಲ್ದೇನೆ ನಾವ್ ಅವ ಶರಣ ಆಗ್ಲಕ್ಕ ಸಾಧ್ಯನೇ ಇಲ್ಲ. ಅವ ಶಟಸ್ಥಲ ತಿಳ್ಕೊಳಕ್ ಸಾಧ್ಯನೇ ಇಲ್ಲ. ಶರಣರ ಶಟಸ್ಥಲದ ಬಗ್ಗೆ ಅಂದ್ರೆ ಈ ಶಟಸ್ಥಲ ತಿಳ್ಕೊಳ್ತೇವಲ್ಲ, ಇದು ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗ ಶರಣಾಯಿಕೆ ಇವೆಲ್ಲ ನಮಗೆ ತಿಳ್ಕೊಳಕ್ ಸಾಧ್ಯನೇ ಇಲ್ಲ, ಗುರುವಿನಿಂದೇ ಸಾಧ್ಯ. ಆಗ ಮಡಿಕೆ ಅಂದ್ರೆ ಒಂದ್ ಗಡಿಗೆ ಮಾಡ್ಬೇಕಾದ್ರೆ ಅದಕ್ ಸುಟ್ಟು ನಾವು ಮಣ್ಣಿನಲ್ಲಿ ಮಾಡ್ತಾರ, ಅದು ಚಂದ ಸುಟ್ರ ಮಾತ್ರ ಅದ್ರ ನೀರ್ ತುಂಬ್ದೇವಂದ್ರ ಅದು ಏನಾಯ್ತದ ನೀರ್ ನಿಂದಿರ್ತಾವ. ಮತ್ತ ನಾವ್ ಚಂದ ಅದು ನೀರ್ ಸುಡಲ್ ಹೋದ್ರ ಅದು ಬಡಕಿ ಸುಡಲ್ ಹೋದ್ರ ಅದ್ರ ನೀರ್ ನಿಂದ್ಲಕ್ ಸಾಧ್ಯ ಇಲ್ಲ. ಚಂದ ಸುಟ್ರೆ ನೀರ್ ಇರ್ತಾವ ಅಂತ ಹೇಳ್ತಾರ. ಆಗ ಮನುಷ್ಯನಿಗೆ ನಮ್ ದೀಕ್ಷೆ ತಗೊಂಡಾಗ ಮಾತ್ರ ಗುರು ಏನ್ ಮಾಡ್ತಾರ, ನಮಗ ದೀಕ್ಷೆ ಕೊಡ್ತಾರ ಸದ್ಗುರು. ಯಾವ ಮಂತ್ರ ವೇದ ಕ್ರಿಯೆ ಅಂತ ಹೇಳಿ ಅವಾಗ ಸಂಸ್ಕಾರ ಕೊಟ್ಟಿದಾಗ ನಮಗ್ ಪ್ರಾಣಲಿಂಗ ಭಾವಲಿಂಗ ಇಷ್ಟಲಿಂಗ ಇವೆಲ್ಲ ಏನೈತಾವ ನಮಗ್ ಸಂಬಂಧ ಆಗ್ತಾವ. ಆದ ಕಾರಣ ನಾವು ಗುರುವಿನ ಸಾನ್ನಿಧ್ಯದಾಗ ಇರ್ಬೇಕು. ಗುರು ಬೇಕೇ ಬೇಕು. ಯಾರಂತಾರ ಈ ನಮ್ ಗುರು ಯಾಕ್ ಬೇಕ್ರಿ, ನಮ್ ಅರಿವೇ ಗುರು ಅಂತ ಹೇಳ್ತಾರೆ. ಅರಿವೇ ಗುರು ಅಂದ್ರ ನಮ್ಗೆ ಅರಿವು ಬೇಕಾದ್ರೆ ನಮಗ್ ಗುರು ಬೇಕು. ಒಂದು ಉದಾಹರಣೆ ಹೇಳ್ತೀನಿ ಇಲ್ಲಿ. ಒಂದು ತಾಯಿ ಮಗ ಇರ್ತಾರ, ಒಂದು ತಾಯಿ ತಂದೆ ಒಬ್ಬ ಮಗ ಇರ್ತಾನ. ಆ ಮಗ ಅಂತಾನ, ತಾಯಿ ಅಂತಾಳ
ಹೋಗ್ ಮಗ ಸಾಲಿಗೆ ಹೋಗು ಸಾಲಿಗೆ ಹೋಗಿ ಎಲ್ಲಾ ಕಲಿನಿ, ಕಲ್ತ್ ಬಂದಂದ್ರೆ ನಿನ್ಗೆ ಒಳ್ಳೆ ನೌಕರಿ ಕೊಡ್ತಾರ, ನೀ ಒಳ್ಳೆ ನೌಕರಿ ಕೊಟ್ಟಂದ್ ಜೀವನ ಉಪಯೋಗ ಆಗ್ತದ, ನೀವ್ ಜೀವನ ಸಾಧಿಸ್ತೀಯ ಅಂತ ಹೇಳ್ತಾನ. ಆಗ ಮಗ ಅಂತಾನ, ಅಮ್ಮ ನಾ ಯಾಕೆ ಸಾಲಿಗೆ ಹೋಗ್ಬೇಕು, ನಾ ಇಲ್ಲೇ ತಂದಿ ಬುಕ್ ಎಲ್ಲ ತಂದ್ ನಾ ಇಲ್ಲೇ ನಾ ಬರಿತೀನಿ, ವರ್ಷ ಎಕ್ಸಾಮ್ ಇಲ್ಲೇ ನಾ ಮನೆಯಲ್ಲೇ ಕೊಡ್ತೀನಿ, ನಾ ಎಲ್ಲ ಡಿಗ್ರಿನೂ ಮುಗಿಸ್ತೀನಿ, ಇಲ್ಲೇ ಒಂದೊಂದ್ ವರ್ಷ ಒಂದೊಂದ್ ಬುಕ್ ತಂದು ತಗೊಂಡ್ ಬರ್ತೀನಿ, ತಂದು ನಾ ಪರೀಕ್ಷೆ ಇಲ್ಲೇ ಮನೆಯಲ್ಲೇ ಬರಿತೀನಿ, ನನ್ ಮಾರ್ಕ್ಸ್ ಹಾಕ್ತೀನಿ ಅಂತ ಹೇಳ್ತಾನ. ಆಗ ಎಲ್ಲ ಅವನಿಗೆ 1ನೇ ಹಿಡಿದು 10ನೇ ಕಲಿತಾನ, ಸೆಕೆಂಡ್ ಇಯರ್ ಕಲಿತಾನ, ಪುನಃ ಡಿಗ್ರಿ ಕಲಿತಾನ, ಎಲ್ಲ ತಂತಾನೆ ಸಹಿ ಮಾಡಿ ಸರ್ಟಿಫಿಕೇಟ್ ಮಾಡ್ಕೊತಾನ. ಅದು ಆಮೇಲೆ ದೊಡ್ಡ ಆದ್ಮೇಲೆ ಈಗ ನೌಕರಿಗೆ ಹೋಗ್ಬೇಕಲ್ಲ, ನೌಕರಿಗೆ ಹೋಗ್ತಾನ, ನೌಕರಿಗೆ ಹೋಗೋದ್ ಸರ್ಟಿಫಿಕೇಟ್ ತಗೊಂಡ್ ಹೋಗ್ತಾನವ. ಹೋಗಿದಾಗ ಆ ಸರ್ಟಿಫಿಕೇಟ್ ನೋಡ್ತಾರ ಅವರು ಆಫೀಸರ್. ನೋಡಿದ್ಮ್ಯಾಗ ಇದು ಏನದ ಅಂದ್ರ, ಯಾಕ ನೀ ಇದು ನಿಂದ ಎಲ್ಲಿ ಕಲ್ತಿದೀನಿ ಸಾಲಿ, ಮತ್ತ ನಿಂದ ಎಲ್ಲಿ ಡಿಗ್ರಿ ಆಗ್ಯದ ಎಲ್ಲಿ ಅಂದ್ರೆ, ಇಲ್ರಿ ನಮ್ ಮನೆಗೆ ಕುಂತ ಕಲ್ತೀನ್ರಿ, ಮತ್ ನನಗ್ ಇದೆಲ್ಲ ನಮ್ ಮನೆಗೆ ನಾ ಎಲ್ಲಾ ಮಾಡ್ಕೊಂಡ್ ಬಂದಿನಿ, ನಂಗ್ ನೌಕರಿ ಕೊಡ್ರಿ ಅಂತಾರ. ಆಗ ಅವ್ರು ಕೊಡ್ಲಕ್ ಸಾಧ್ಯ ಇಲ್ಲ. ಹಾಂಗ ನಾವು ನಂಬಲ್ಲಿ ಅರಿವು ಕಾಣ್ಕೋಬೇಕಾದ್ರ ನಮ್ ಗುರು ಮೊದಲ್ ಬೇಕು. ಗುರು ದೀಕ್ಷೆಯಿಂದೆ ನಮಗ ಮೋಕ್ಷ ಅಂತ ಹೇಳ್ತಾರ. ಗುರು ಇಲ್ದೇನೆ ನಮಗ ಆ ಪರಮಾತ್ಮನ್ ಕಾಣ್ಲಕ್ ಸಾಧ್ಯ ಇಲ್ಲ. ಗುರುವಿನಿಂದನೇ ನಾವು ಅಧ್ಯಾತ್ಮ ಮಾರ್ಗಕ್ಕೆ ಹೋಗ್ತೇವೆ ಅಂತ ಹೇಳಿ ಈ ಇದ್ರ ಅರ್ಥ. ಮತ್ತೊಂದು ವಚನದಲ್ಲಿ ಮುಕ್ತಾಯಕ್ಕೆ ಹೇಳ್ತಾರ, ಗುರು ವಚನದಿಂದಲ್ಲದೆ ಲಿಂಗವ ನರಿಯಬಾರದು, ಗುರು ವಚನದಿಂದಲ್ಲದೆ ಜಂಗಮವ ನರಿಯಬಾರದು, ಗುರು ವಚನದಿಂದಲ್ಲದೆ ಪ್ರಸಾದವ ನರಿಯಬಾರದು, ಗುರು ವಚನದಿಂದಲ್ಲದೆ ತನ್ನ ತಾನರಿಯಬಾರದು, ಹಿಂದಣ ಜನ್ಮದಲ್ಲಿ ಲಿಂಗವ ಪೂಜಿಸಿ ಇಂದು ಜ್ಞಾನೋದಯವಾದರೆ ಗುರುವಿಲ್ಲದೆ ಆಗದು ಕೇಳ, ಎನ್ನ ಅಜಗಣ್ಣನೆಂಬ ಗುರುವಿಲ್ಲದ ಆರೂಢ ಕೂಟ ಸಮನಿಸುದು ಕೇಳು. ನೋಡ್ರಿ, ಇಲ್ಲಿ ಅಂದ್ರೆ ಗುರುವಿನ ಬಗ್ಗೆನೇ ಗುರು ಹ್ಯಾಂಗಿರ್ಬೇಕು ಅಂತ ಎಲ್ಲಾ ಶರಣರು ಎಲ್ಲ ಹೇಳ್ಯಾರ. ಇದ್ರ ಬಿ ನೋಡ್ರಿ, ಗುರುವಿಂದು ಅಮೃತವಾಣಿ ಇಲ್ದೇನೆ ನಮಗೆ ಇಷ್ಟ ಪ್ರಾಣ ಭಾವ ನಮ್ಮಲ್ಲಿ ಅಳವಡ್ಲಕ್ ಸಾಧ್ಯನೂ ಅಸಾಧ್ಯ. ಅದ್ರ ಸಲುವಾಗಿ ಸದ್ಗುರುವಿನ ವಾಣಿ ನಮಗ ಅವ್ರ ವಾಣಿದಿಂದ ನಂಬಲ್ಲ ಅಂತರಂಗ ಬಹಿರಂಗ ಎಲ್ಲ ನಮ್ಗೇನಾಯ್ತು ಶುದ್ಧವಾಯ್ತು. ಅವ್ರ ಅಮೃತ ವಾಣಿ ಇಲ್ದೇನೆ ನಾವ್ ಏನೇ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಅವ್ರ ವಾಣಿಯಿಂದಲೇ ನಮಗ್ ಪ್ರಸಾದ ಸಿದ್ಧ ಪ್ರಸಿದ್ಧ ಇವು ಪ್ರಸಾದ ಏನವಲ್ಲ ಇವು ನಮಗ ಅಳವಡ್ತಾವ. ಅಂತ ಅಜಗಣ್ಣನೆಂತ ಗುರು ಇಲ್ದೇನೆ ಈ ಗುರುವಿನ ಇಲ್ದೇನೆ ಇದು ಲಿಂಗ ಕಾಣ್ತೀವಿ ಅಂತ ಹೇಳಿ ನಮಗ ಆಗಲ್ಲ. ಹಿಂದಿನ ಜನ್ಮದಾಗ ನಾವು ಲಿಂಗ ಪೂಜಿಸಿ ಈ ಜನ್ಮದ ನಾವು ಹಿಂದ್ ಜನ್ಮದ ನಾವು ಲಿಂಗ ಪೂಜಿಸಿದ್ರೆ ಈಗ ಆಗ್ಬೇಕು ನಮಗ್ ಗುರು ಅಂದ್ರೆ ಅದು ಸಾಧ್ಯ ಇಲ್ಲ. ಯಾವ ಪುನರ್ಜನ್ಮ ಆದ್ರೂ ನಮಗ್ ಸಾಧ್ಯ, ಗುರು ಬೇಕೇ ಬೇಕು. ಮತ್ತೊಂದ್ ಕಡೆ ಗುರುವಿನ ಬಗ್ಗೆ ಹೇಳಿದೆ, ಗುರು ಹ್ಯಾಂಗಿರ್ಬೇಕು ಅಂತ ಹೇಳಿ ಅದ್ರ ಬಗ್ಗೆ ಹೇಳ್ತೀನಿ. ಬಸವಣ್ಣ ಅಲ್ಲಂ ಪ್ರಭು ಅವ್ರದೊಂದು ವಚನ, ಶಿವ ಗುರುವೆಂದು ಬಲ್ಲಾತನೇ ಗುರು, ಶಿವಲಿಂಗವೆಂದು ಬಲ್ಲಾತನೇ ಗುರು, ಶಿವ ಗುರುವೆಂದು ಬಲ್ಲಾತನೇ ಗುರು, ಶಿವಲಿಂಗವೆಂದು ಬಲ್ಲಾತನೇ ಗುರು, ಶಿವ ಜಂಗಮವೆಂದು ಬಲ್ಲಾತನೇ ಗುರು, ಶಿವ ಪ್ರಸಾದವೆಂದು ಬಲ್ಲಾತನೇ ಗುರು, ಶಿವಾಚಾರವೆಂದು ಬಲ್ಲಾತನೇ ಗುರು, ಇಂತಿ ಪಂಚವಿಧವೇ ಪಂಚಬ್ರಹ್ಮವೆಂದರಿದ ಮಹಾಮಹಿಮಾ ಸಂಗನ ಬಸವಣ್ಣ, ಎನಗೆಯೂ ಗುರು ನಿಮಗೆಯೂ ಗುರು, ಜಗವೆಲ್ಲಕ್ಕೆಯೂ ಗುರು ಕಾಣ ಗುಹೇಶ್ವರ, ಜಗವೆಲ್ಲಕ್ಕೆಯೂ ಗುರು ಕಾಣ ಗುಹೇಶ್ವರ. ನೋಡಿ, ಗುರು ಅಂದ್ರ ಹ್ಯಾಂಗಿರ್ಬೇಕು ಅಂತ ಹೇಳ್ತಾರ. ಗುರು ಶಿವ ಗುರು ಎಂದು ಬಲ್ಲಾತನೇ ಗುರು ಅಂದ್ರೆ ಗುರುವಿನಲ್ಲಿ ಇವೆಲ್ಲ ಗುಣಗಳು ಇರ್ಬೇಕು. ಆ ಗುಣಗಳು ಯಾರ ಬಲ್ಲಿದ್ದು? ಬಸವಣ್ಣನವ್ರ ಬಲ್ಲಿ ಇದ್ದು ಅಂತ ಅಲ್ಲಂ ಪ್ರಭು ಹೇಳ್ತಾರ. ಜಗಕ್ಕೆಲ್ಲ ನೀವು ಗುರು ಬಲ್ಲಾತನೇ ನೀವು ಗುರು, ಶಿವಲಿಂಗ ಎಂದು ಬಲ್ಲಾತನೇ ಗುರು, ಜಂಗಮ ಎಂದು ಬಲ್ಲಾತನೇ ಗುರು, ಪ್ರಸಾದ ಎಂದು ಬಲ್ಲಾತನೇ ಗುರು. ಹೀಗೆ ಪಂಚ ಆಚಾರ್ಯಗಳೇನವ ಇವೆಲ್ಲ ಬಸವಣ್ಣನವರು ಅಳವಡಿಸ್ಕೊಂಡಿರೋ. ಅದಕ್ಕಾಗಿ ಬಸವಣ್ಣನವರೇ ನಿಮಗೂ ನನಗೂ ಗುರು. ಅಂದ್ರೆ ಆ ಪರಮಾತ್ಮನಿಗೆ ನನಗ್ ಬಿ ಆ ಬಸವಣ್ಣ
ಬಸವಣ್ಣನವರೇ ಜಗಕ್ಕೆಲ್ಲ ಗುರು ಅಂತ ಹೇಳ್ತಾರ ಅಲ್ಲ ಪ್ರಭು. ಹಂಗ ಆ ಗುರುವಿನ ಬಲ್ಬಿ ಎಲ್ಲಾ ಲಕ್ಷಣಗಳು ಇರ್ಬೇಕು. ಸುಮ್ ಯಾರನು ಈ ಕಾವಿ ಬಟ್ಟೆ ಲಿಂಗಾನಂದ ಅಪ್ಪಾಜಿ ಹೇಳ್ತಿರು ಎಲ್ಲರೂ ಕಾವಿ ಬಟ್ಟೆ ಹಾಕೊಂಡವರು ಎಲ್ಲರೂ ಗುರು ಆಗ್ಲಕ್ ಸಾಧ್ಯ ಇಲ್ಲ. ಯಾರ್ ಗುರು ಇರ್ತಾರಲ್ಲ ಅವ್ರು ಕಾವಿ ಬಟ್ಟೆ ಉಟ್ಕೊಳಕ್ ಸಾಧ್ಯ ಅಂತ ಹೇಳ್ತಿರು. ಹಂಗ ಯಾರ ಬಲ್ಲಿ ಗುಣಗಳು ಲಕ್ಷಣಗಳು ಇರ್ತಾವಲ್ಲ ಗುರುವಿನ ಬಲ್ಲಿ ಅಂತ ಗುರುವನ್ನು ನಾವು ದೀಕ್ಷೆ ತಗೋಬೇಕು. ಸುಮ್ಮಿ ಎಲ್ಲರೂ ಕಾವಿ ಬಟ್ಟೆ ಹಾಕೊಳತಾರ, ಮನಿ ಭಿಕ್ಷಾ ಬೇಡ ಬರೋನು ಕಾವಿ ಬಟ್ಟೆ ಹಾಕೊತಾರ. ನಾವು ಅವ್ರ ಲಕ್ಷಣಗಳು ನೋಡ್ಕೊಂಡು ನಾವು ಆ ಗುರುವಿನ ಸಾನ್ನಿಧ್ಯದಲ್ಲಿ ನಾವ್ ಇರ್ಬೇಕು ಅಂತ ಹೇಳಿ. ಮತ್ತೊಂದ್ ಕಡೆ ಅಕ್ಕ ಮಹಾದೇವ್ರು ಹೇಳ್ತಾರ ಅವ್ರ ವಚನದಲ್ಲಿ, ಅಂದ್ರೆ ನಮ್ದು ನರ ಜನ್ಮ ತೊಳೆದು ಹ್ಯಾಂಗ ಹರ ಜನ್ಮ ಮಾಡ್ತಾರ ಗುರು ಅಂತ ಹೇಳಿ ಅಕ್ಕ ಮಹಾದೇವ್ರ ವಚನದಾಗ ಹೇಳ್ತಾರ. ನರ ಜನ್ಮವ ತೊಡೆದು ಹರ ಜನ್ಮ ಮಾಡಿದ ಗುರುವೇ, ನರ ಜನ್ಮವ ತೊಡೆದು ಹರ ಜನ್ಮ ಮಾಡಿದ ಗುರುವೇ, ಭವಿ ಎಂಬುದು ಕಳೆದು ಭಕ್ತಿಯಂದೆನಿಸಿದ ಗುರುವೇ, ಭವಿ ಎಂಬುದು ಕಳೆದು ಭಕ್ತಿಯಂದೆನಿಸಿದ ಗುರುವೇ, ಭವ ಬಂಧನ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ, ಭವ ಬಂಧನ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ, ಚನ್ನ ಮಲ್ಲಿಕಾರ್ಜುನನ ಕೈವಶಕ್ಕೆ ತಂದ ಕೊಟ್ಟ ಗುರುವಿಗೆ ನಮೋ 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 ನಮೋ. ನೋಡ್ರಿ ಅಕ್ಕ ಮಹಾದೇವ್ರು ಹೇಳ್ತಾರ ಎಂತ ಗುರು ನನಗ ನಂದು ಈ ಜನ್ಮಾಂತರದ ಏನದಲ್ಲ ಇದು ಭವದಿಂದ ನನಗ ಈ ಕರ್ಮಗಳನ್ನು ಬಿಡಿಸಿದ ಅಂತ ಗುರು, ನನಗ್ ನರ ಜನ್ಮ ತೊಡೆದು ನಂಗೆ ಹರ ಮಾಡಿದಂತ ಗುರುವೇ, ನಿಮಗ ನಾನು ಭವಿ ಎಂಬುದು ಕಳೆದು ಭಕ್ತಿ ಅಂದ್ರ ಈ ಭವಿ ಏನದಲ್ಲ ಇದು ಕರ್ಮಗಳು ಮಾಡ್ತೀವಿ ಸಂಸಾರದಾಗ ಇವೆಲ್ಲ ಬಿದ್ದಿರ್ತಾವಲ್ಲ ನಾವು ನಂದು ಅಂತ ಈ ಸಂಸಾರದಾಗ ತಾಪತ್ರೆಗಳೆಲ್ಲ ಏನಿರ್ತಾವ ಸಂಸಾರದಾಗ ನಾ ಅಂತ ಅದೆಲ್ಲ ಅಂತ ಬಿಡಿಸಿ ನನಗ ಭಕ್ತ ಆಗಿ ಮಾಡಿಸಿದ ಗುರುವೇ, ನನಗೆ ಈ ಭವ ಬಂಧನದಾಗ ಏನದ ಇದೆಲ್ಲ ಬಿಡಿಸಿದಂತ ಗುರು, ನನ್ನ ಕೈಗೆ ನೀವು ಲಿಂಗದೇವ ಆ ಪರಮಾತ್ಮನ ನನ್ನ ಕೈ ಕೊಟ್ಟಿ ಆ ಪರಮಾತ್ಮನ ಸುಖ ನನಗ ಉಣಿಸಿರಲ್ಲ ಗುರುವೇ, ನಿಮ್ಮಂತ ಗುರುವಿಗೆ ನಾನು ನಮೋ ನಮೋ ಎನ್ನುತ್ತೇನೆ ಅಂತ ಗುರುವನ್ನು ನಾವು ಆರಿಸ್ಕೊಳ್ಬೇಕ್ರಿ. ನಾವು ಸುಮ್ನೆ ನಾವು ಆ ಗುರು ನಮಗ ದೀಕ್ಷಾ ಕೊಟ್ಟಿ ಅಂತ ಗುರುವನ್ನ ಆರಿಸ್ಕೊಳ್ಬೇಕಂತ ಹೇಳಿ ಈ ವಚನದಲ್ಲದ. ಒಂದ್ ನೋಡ್ರಿ ಗುರು ಹ್ಯಾಂಗ ನಮ್ಗ ದೀಕ್ಷೆ ಇದ್ರೆ ಮೋಕ್ಷ ಅಂತ ಹೇಳ್ತಾರ. ದೀಕ್ಷೆ ಇಲ್ದೇನೆ ನಮ್ ಮೋಕ್ಷನೇ ಇಲ್ಲ ಅಂತ ನಾವು ಈ ಜನ್ಮದ ಬಂದೇವಂದ್ರ ನಮಗ್ ದೀಕ್ಷೆ ತಗೊಲೇಬೇಕು ಗುರುವಿನಿಂದ. ಅದು ಒಂದು ಕತೆ ಹೇಳ್ತಾರಲ್ಲ, ಒಂದು ಅತ್ತಿ ಸೊಸಿ ಒಂದ್ ಗೌಡ್ರ ಮನಿತನ ಇರ್ತದ. ಗೌಡ್ರ ಮನಿತನದಾಗ ಅತ್ತಿ ಮಾವ ಗಂಡ ಸೊಸಿ ಇರ್ತಾರ. ಒಂದ್ಸರಿ ಗುರು ಬಾಗಿಲಿಗೆ ಬಂದ್ ನಿಂತಿರ್ತಾರ. ಆಗ ತಾಯಿ ಸೊಸಿ ಇದ್ದಕಿ ಬರ್ತಾ ಬರ್ರಿ ಗುರುಗಳೇ ಬರ್ರಿ ಭಿಕ್ಷಾ ಅಂದೆ ಅಂತಾರ. ಗುರುಗಳೇ ಬರ್ರಿ ಅಮ್ಮಣ ಒಳಗ್ ಕರ್ಸ್ಕೊತಾಳಕಿ. ಕರ್ಸ್ಕೊಂಡ್ಮೇಲೆ ಆಕಿನ ನಕ್ಷಣ ನೋಡಿ ಆ ಗುರು ಏನಂತಾರ, ನಿನಗೊಂದೆರಡು ಪ್ರಶ್ನೆ ಕೇಳವ ಅಮ್ಮ, ನಾ ಮತ್ತ ಆಮೇಲೆ ಪ್ರಸಾದ್ ಮಾಡ್ತೀನಿ ಅಂತ ಹೇಳ್ತಾರ. ಅಲ್ರಿ ನೀವು ನನಗ್ ಕೇಳ್ರಿ ಪ್ರಶ್ನೆ ಏನ್ ಕೇಳದ ಆಮೇಲೆ ಕೇಳೋಣ. ಅವಾಗ ಆ ಗುರು ಅಂತಾರ, ನೋಡಮ್ಮ ನೀ ದೀಕ್ಷೆ ತಗೊಂಡು ಎಷ್ಟು ವರ್ಷ ನೀ ಹುಟ್ಟಿ ಎಷ್ಟು ವರ್ಷ ಆಯ್ತು ಅಂತ ಕೇಳ್ತಾರ. ನೀ ಹುಟ್ಟಿ ಎಷ್ಟು ವರ್ಷ ಆಯ್ತು ಅಂದ್ರೆ ನಾ ಹುಟ್ಟಿ 10 ವರ್ಷ ಆಯ್ತ್ರಿ ಅಂತ ಹೇಳ್ತಾರ. 10 ವರ್ಷ ಆಯ್ತ್ರಿ ನಾ ಹುಟ್ಟಿ ಅಂತ ಹೇಳ್ತಾರ. ಅಮ್ಮಣ ಮಾವಗ್ ಅನಿಸ್ತದ ಈಕಿ 10 ವರ್ಷ ಆಯ್ತು ಹುಟ್ಟಿ ಅಂತ ಹೇಳ್ತಾರ. ಆಗ ಮತ್ತ ನಿನ್ ಗಂಡ ಹುಟ್ಟಿ ಎಷ್ಟು ವರ್ಷ ಆಯ್ತು ಅಂದ್ರೆ ನನ್ನ ಗಂಡ ಹುಟ್ಟಿ 8 ವರ್ಷ ಆಯ್ತ್ರಿ ಅಂತ ಹೇಳ್ತಾರ. ಆಗ ಮತ್ತ ನಿನ್ ಮಾವ ಹುಟ್ಟಿ ಎಷ್ಟು ವರ್ಷ ಆಯ್ತು ಅಂದ್ರೆ ನಮ್ಮ ಮಾವ ಹುಟ್ಟಿ 5 ವರ್ಷ ಆಯ್ತ್ರಿ ಅಂತ. ನಿಮ್ಮ ಅತ್ತೆ ಹುಟ್ಟಿ ಎಷ್ಟು ವರ್ಷ ನಮ್ಮ ಅತ್ತೆ ಹುಟ್ಟಿಲಿ ಅಂತ ಹೇಳ್ತಾರ. ಆಗ ಮನ್ಯಾಗ ಅವ್ರು ಸಿಟ್ಟು ಬರ್ತದವ್ರಿಗೆ. ಮತ್ ನೀವ್ ತೊಂಗುಳ ಅನ್ನ ಊಟ ಮಾಡ್ತೇನು ಬಿಸಿ ಅನ್ನ ಊಟ ಮಾಡ್ತೀರಿ ಅಂದ್ರೆ ನಾವ್ ತೊಂಗುಳದ ಊಟ ಮಾಡ್ತೇವ್ರಿ ಅಂತ ಹೇಳ್ತಾರ. ಅತ್ತಿ ಗಂಡುಗ ಮತ್ ಮಾವುಗೆಲ್ಲ ಸಿಟ್ಟು ಬರ್ತಿ, ಈಗ ಹಿಂಗ್ಯಾಕ್ ಮಾತಾಡತ್ತಾಳ, ಈಗ ಹುಟ್ಟ 10 ವರ್ಷ ಅಂತ, ಈಗಿನ ಗಂಡು ಹುಟ್ಟ 8 ವರ್ಷ ಅಂತ, ನಾವ್ ಹುಟ್ಟ 5 ವರ್ಷ ಅಂತ, ಅತ್ತಿ ಹುಟ್ಟಿಲಿ ಅಂತ ಇದೇನ್ ಇಂತದ ಅಂತ ಅವ್ರಿಗೆ ಸಿಟ್ಟು ಬರ್ತದ. ಆಗ ಆ ಗುರುಗಳು ಅಂತಾರ, ಅವ್ರಿಗೆ ನೀವ್ ಸಿಟ್ಟು ಮಾಡ್ಕೋಬೇಡ್ರಿ, ಮತ್ ಅದ್ರ ಏನ್ ಅರ್ಥ ಅಮ್ಮ ಹೀಗ ಅಂತ ಗುರುಗಳು ಕೇಳ್ತಾರ. ಮತ್ ಆಕಿಗೆ ಪ್ರಶ್ನೆ ಕೇಳ್ತಾರ. ಆಗ ಆಕಿ ಅಂತಾಳ, ನೋಡ್ರಿ ಅಪ್ಪೋರೆ ಗುರುಗಳೇ, ನಾ ಹುಟ್ಟಿ 10 ವರ್ಷ ಅಂದ್ರ ನಾ ಲಿಂಗ ದೀಕ್ಷೆ ತಗೊಂಡು 10 ವರ್ಷ ಆಯ್ತು. 10 ವರ್ಷ ನಾ ದೀಕ್ಷೆ ತಗೊಂಡ್ಮೇಲೆ ನಾ ಹುಟ್ಟಿದೆ, ಅಲ್ಲಿವರೆಗೆ ನಾ ಮಾಂಸ ಪಿಂಡ ಆಗಿ ಇದ್ದ ಅಂತ ಹೇಳ್ತಾರ. ಆಗ ಅದು ನೋಡ್ರಿ ಅಂತ ಆಗ ಅವ ಮಾವು ಖುಷಿ ಆಯ್ತ, ಇದು ದೀಕ್ಷೆ ತಗೊಂಡಿದ್ ಹಿಂಗ್ ಹೇಳತ್ತಾಳಲ್ಲ ಅಂತೇಳಿ. ಆಮೇಲೆ ನಿನ್ ಗಂಡ
ಹುಟ್ಟಿ ಎಷ್ಟು ವರ್ಷ ಆಯ್ತು ಅಂದ್ರೆ 8 ವರ್ಷ. ನನ್ ಗಂಡ 8 ವರ್ಷ ಆಯ್ತ್ರಿ ದೀಕ್ಷೆ ತಗೊಂಡು, ಅದ್ರ ಸಲಕ್ ಅವ್ರು 8 ವರ್ಷ ಆಯ್ತು ಹುಟ್ಟಿ ಅಂತ ಹೇಳ್ತಾರ. ಮತ್ ನಿಮ್ ಮಾವ 5 ವರ್ಷ ಅಂದ್ರೆ ನಮ್ಮ ಮಾವ 5 ವರ್ಷ ಆಯ್ತ್ರಿ ದೀಕ್ಷೆ ತಗೊಂಡು, ಮಾವ 5 ವರ್ಷ 5 ವರ್ಷ ಆಯ್ತ್ರಿ ಹುಟ್ಟಿ ಅಂತಾರೆ. ನಮ್ಮ ಅತ್ತಿ ದೀಕ್ಷೆನೆ ತಗೊಂಡಿಲ್ಲ ಅಸಲ ಹುಟ್ಟಿಲ್ಲ ಅಂತ ಹೇಳಿನ್ರಿ ಅಂತಾಳಕಿ. ಮತ್ ಇದೇನ್ ಮತ್ತ ನೀವ್ ತಂಗುಳ ಅನ್ನ ಊಟ ಮಾಡ್ತಿ, ಬಿಸಿ ಅನ್ನ ಊಟ ಮಾಡ್ತಿ ಅಂತ ಕೇಳಿದ್ರ, ಇಲ್ಲ ಇದು ಇರಿ ನಾವ್ ತಂಗುಳ ಯಾಕೆ ಊಟ ಮಾಡ್ತಿ ಅಂದ್ರೆ, ಇದು ನನ್ ಮಾವ ಎಲ್ಲಾ ಕಳ್ಸಿದ ಆಸ್ತಿ ಅದರಿ, ನಾವ್ ಏನು ಕಳ್ಸಿಲ್ಲ, ನಾವ್ ಕೆಲ್ಸ ಮಾಡಲ್ಲ ನನ್ ಗಂಡ, ಅದ ಸಲ ನಾವ್ ಇದೇ ಕುಂತ ಊಟ ಮಾಡ್ತೇವ, ನಾವ್ ತಂಗುಳ ಅನ್ನ ಊಟ ಮಾಡ್ತೀನಿ ಅಂತ ಹೇಳ್ತಾರ. ಆಗ ಮಾವನಿಗ್ ಭಿ ಖುಷಿ, ಗುರುಗಳಿಗ್ ಭಿ ಖುಷಿ, ನೋಡಿದ್ ಹ್ಯಾಂಗ ಅರ್ಥ ಹಾಕಿ ಹೇಳ ಅಂತ ಹೇಳಿ ಅವಾಗ ಎಲ್ಲರಿಗೂ ಹೇಳಿ ತಿಳಿಸಿದ್ಮ್ಯಾಗ, ಆಗ ಹಂಗ ನಾವು ಗುರು ಹುಟ್ಟಿದ್ಮ್ಯಾಗ ನಾವ್ ದೀಕ್ಷಾ ಯಾವಾಗ ತಗೋತೇವಲ್ಲ ಗುರುವಿನ ಕಡೆಯಿಂದ, ಆವಾಗ ನಮಗ ಹುಟ್ಟಿದೇವ ಅಂತ ತಿಳ್ಕೊಬೇಕು. ಆಗ ನಾವು ಅದ್ರ ಸಲುವಾಗಿ ಈ ಜನ್ಮಕ್ ಬಂದ್ಮೇಲೆ ನಾವು ಗುರುವಿನಿಂದ ದೀಕ್ಷೆ ತಗೋಬೇಕು, ಮೋಕ್ಷ ಆಯ್ತದ ಅಂತ ಹೇಳ್ತಾರ. ಮತ್ತೊಂದ್ ಕಡೆ ಮುರುಗೇಂದ್ರ ಅಪ್ಪೋರ್ ಒಂದು ಅದನ್ನು ಅವ್ರದ್ ಬಿ ಇದು ನಮ್ ಭವಬಂಧನ ಹ್ಯಾಂಗ್ ಬಿಡಿಸ್ತದ ಅಂತ ಹೇಳಿ ಅದು ಅವರು ಒಂದು ವಚನ ಹೇಳ್ಯಾರ. ಅದೊಂದು ವಚನ ಹೇಳ್ತೀನಿ. ಗುರುವೇ ನೀನು ಕಾರಣನಯ್ಯ ನನ್ನ ಭವದ ಬಂಧನ ಬಿಡಿಸಲು, ಗುರುವೇ ನೀನು ಕಾರಣನಯ್ಯ ನನ್ನ ಭವದ ಬಂಧನ ಬಿಡಿಸಲು, ಗುರುವೇ ನೀನು ಕಾರಣನಯ್ಯ, ಗುರುವೇ ನೀನು ಕಾರಣನಯ್ಯ, ಮಾಂಸಪಿಂಡ ಹೋಗಿ ಮಂತ್ರಪಿಂಡವಾಗಲು, ಮಾಂಸಪಿಂಡ ಹೋಗಿ ಮಂತ್ರಪಿಂಡವಾಗಲು, ಗುರುವೇ ನೀನು ಕಾರಣನಯ್ಯ ನನ್ನ ಭವದ ಬಂಧನ ಬಿಡಿಸಲು, ಗುರುವೇ ನೀನು ಕಾರಣನಯ್ಯ ಅಂಗಗುಣವು ಹೋಗಿ ಲಿಂಗಗುಣ ಬರಲು, ಗುರುವೇ ನೀನು ಕಾರಣನಯ್ಯ ಅಂಗಗುಣವು ಹೋಗಿ ಲಿಂಗಗುಣವು ಬರಲು, ಗುರುವೇ ನೀನು ಕಾರಣನಯ್ಯ ಕಾಯ ಭಾವ ಹೋಗಿ ಕಾಯಕ ಭಾವ ಬರಲು, ಕಾಯ ಭಾವ ಹೋಗಿ ಕಾಯಕ ಭಾವ ಬರಲು, ಗುರುವೇ ನೀನು ಕಾರಣನಯ್ಯ ನನ್ನ ಭವದ ಬಂಧನ ಬಿಡಿಸಲು, ಗುರುವೇ ನೀನು ಕಾರಣನಯ್ಯ, ಗುರುವೇ ನೀನು ಕಾರಣನಯ್ಯ ಪದಾರ್ಥ ಬುದ್ಧಿ ಹೋಗಿ ಪ್ರಸದ ಭಾವ ಬರಲು, ಪದಾರ್ಥ ಬುದ್ಧಿ ಹೋಗಿ ಪ್ರಸಾದ ಭಾವ ಬರಲು, ಹೊಕ್ಕೇರೀಶ ನೀನೆ ಕಾರಣನಯ್ಯ ಅಜ್ಞಾನ ಹೋಗಿ ಸುಜ್ಞಾನ ಬರಲು, ಅಜ್ಞಾನ ಹೋಗಿ ಸುಜ್ಞಾನ ಬರಲು, ಗುರುವೇ ನೀನು ಕಾರಣನಯ್ಯ ನನ್ನ ಭವದ ಬಂಧನ ಬಿಡಿಸಲು, ನನ್ನ ಭವದ ಬಂಧನ ಬಿಡಿಸಲು. ನೋಡ್ರಿ ಎಷ್ಟ್ ಚಂದ ಹೇಳ್ಯಾರ ನೋಡ್ರಿ ಇವ್ರು. ಗುರುವೇ ಎಲ್ಲಕ್ಕ ಕಾರಣ ಅಂತೇಳಿ. ನಾವು ಹುಟ್ಟಿದ್ದು ಮಾಂಸಪಿಂಡ ಹುಟ್ಟತೇವ್ ನಾವು. ಗುರುವಿನಿಂದ ನಾವು ಏನಿದೆ ಈ ಮನುಷ್ಯ ಮಾಂಸಪಿಂಡದಾಗಿ ಹುಟ್ಟಿದ್ಮ್ಯಾಗ ಆ ಗುರುವಿನಿಂದ ನಾವು ದೀಕ್ಷೆ ತಗೊಂಡಾಗ ಆವಾಗ ನಮ್ದು ಮಂತ್ರಮಯವಾಗ್ತದ. ನಾವೆಲ್ಲ ನಮ್ಮ ಶರೀರ ಎಲ್ಲ ಮಂತ್ರಪಿಂಡ ಆಗ್ತದ ಅಂತ ಹೇಳ್ತಾರ. ಮತ್ ಮುಂದೆ ಗುರುವೇ ನೀವೇ ಕಾರಣ ನಮ್ಮ ಅಂಗಗುಣ ಹೋಗಿ ಲಿಂಗ ಗುಣ ಬರಲು. ನೀವು ಅಂಗಗುಣ ಅಂದ್ರೆ ನಮ್ಮಲ್ಲಿ ಏನೇನ್ ಗುಣಗಳು ಅವಲ್ಲ ಇವೆಲ್ಲ ಕಾಮ ಕ್ರೋಧ ಮೋಹ ಇವೆಲ್ಲ ಅಂಗದಾಗ ಏನ್ ತುಂಬ್ಕೊಂಡಿದೇವಲ್ಲ ಇವೆಲ್ಲ ಗುಣ ಲಿಂಗ ಮಾಡ್ಬೇಕಾದ್ರೆ ನಮ್ಮ ಶರೀರ ಲಿಂಗ ಮಾಡ್ಬೇಕಾದ್ರೆ ಗುರುವಿನಿಂದನೇ ಸಾಧ್ಯ. ಗುರುವಿನ ಮಾರ್ಗದರ್ಶನ
ಮಾರ್ಗದರ್ಶನದೇ ಸಾಧ್ಯ ಅಂತೇಳಿ ನಮ್ಮಲ್ಲಿ ಕಾಯ ಭಾವ ಹೋಗಿ ಕಾಯಕ ಭಾವ ನಾವು ಈ ಶರೀರದಲ್ಲಿ ನಾವು ಏನು ಮಾಡಲ್ಗೈತೆ ಅವಾಗ ಕಾಯಕ ಭಾವ ಎಲ್ಲ ನಾವು ಈ ಕಾಯಕ ಮಾಡ್ಬೇಕು ಅಂತ ಭಾವನ ತುಂಬಿದ ನೀವೆಲ್ಲ ಸತ್ಯ ಶುದ್ಧ ಕಾಯಕ ಮಾಡ್ಬೇಕು ಅಂತ ಗುರುನೇ ಎಲ್ಲ ನಮಗ್ ಮಾರ್ಗದರ್ಶನ ಮಾಡ್ತಾರ. ಮುಂದೆ ಪದಾರ್ಥ ಬಿದ್ದು ಹೋಗಿ ಪ್ರಸಾದ ಭಾವ ಬರಲು ನಾವು ಪದಾರ್ಥ ಅಂದ್ರೆ ನಮ್ದು ಈ ಶರೀರ ಏನದ ಪ್ರಸಾದ ಭಾವ ಆಗ್ಬೇಕು. ನಾವು ಪ್ರಸಾದ ಮಾಡ್ತೇವೆ, ಪ್ರಸಾದ ತಿಂತೇವೆ ಅಂದ್ರೆ ಇದು ಪದಾರ್ಥ ಅದರದೇ ಇಲ್ಲ, ನಮ್ಮ ಕಾಯ ಪ್ರಸಾದವಾಗ್ಬೇಕಂತ ಹೇಳ್ತಾರ. ಅಜ್ಞಾನ ಹೋಗಿ ಸುಜ್ಞಾನ ಮಾಡಿದಂದ್ರೆ ನಮ್ಮ ಮಾರ್ಗದರ್ಶನ ಮಾಡಿ ನಮ್ಮಲ್ಲಿ ಏನಿದು ಕತ್ತಲೆ ತುಂಬ್ಕೊಂಡು ಬದಲಿ ಹೇಳಿಲ್ಲ. ಗು ಅಂದ್ರೆ ಕತ್ತಲೆ, ರು ಅಂದ್ರೆ ಗುರು ಅಂತ ಹೇಳಿ ಹಂಗ ಬೆಳಕು ಅಂತ ಹೇಳಿ ಹಂಗ ನಮ್ಮಲ್ಲಿದ್ದ ಅಜ್ಞಾನ ಕಳ್ಕೊಬೇಕಾದ್ರೆ ಸುಜ್ಞಾನ ಬರ್ಬೇಕಾದ್ರೆ ನಾವು ಗುರುವಿನಿಂದನೇ ಸಾಧ್ಯ. ಗುರುವಿನ ಮಾರ್ಗದರ್ಶನ ಇದ್ರೆ ನಮಗ ಗುರು ಮುಂದೆ ನಮಗ ಸಾಗ್ಲಿಕ್ಕೆ ಸಾಧ್ಯ ಅಂತೇಳಿ ಈ ಜನ್ಮದಾಗ ಬಂದ್ಮೇಲೆ ನಾವು ಗುರುವಿನ ಮಾರ್ಗದರ್ಶನ ನಡಿಬೇಕು. ಗುರುವಿನ ಮಾರ್ಗದರ್ಶನ ಇಲ್ದೇನೆ ನಮಗ ಯಾವುದು ಸಾಧ್ಯ ಆಗಲ್ಲ. ಹಾಗಾಗಿ ನಾವು ಗುರುವಿನ ಮಾರ್ಗದರ್ಶನ ನಡ್ಕೋ ಹೋಗ್ಬೇಕಂತೇಳಿ ನನ್ನ ಆಸೆ. ಮತ್ತೊಂದು ವಚನ ಹೇಳಿ ನನ್ನ ಈ ಗುರುವಿನ ಮುಗಿಸ್ತೀನಿ. ಅಕ್ಕ ಮಹಾದೇವ ವಚನನೇ ಅದ ಇದು. ಗುರುವಿನ ಕರುಣದಿಂದ ಲಿಂಗವ ಕಂಡೆ ಗುರುವಿನ ಕರುಣದಿಂದ ಲಿಂಗವ ಕಂಡೆ ಗುರುವಿನ ಕರುಣದಿಂದ ಜಂಗಮ ಕಂಡೆ ಗುರುವಿನ ಕರುಣದಿಂದ ಜಂಗಮ ಕಂಡೆ ಗುರುವಿನ ಕರುಣದಿಂದ ಪಾದೋದಕ ಕಂಡೆ ಗುರುವಿನ ಕರುಣದಿಂದ ಪಾದೋದಕ ಕಂಡೆ ಗುರುವಿನ ಕರುಣದಿಂದ ಲಿಂಗವ ಕಂಡೆ ಗುರುವಿನ ಕರುಣದಿಂದ ಪ್ರಸಾದವ ಕಂಡೆ ಗುರುವಿನ ಕರುಣದಿಂದ ಪ್ರಸಾದವ ಕಂಡೆ ಗುರುವಿನ ಕರುಣದಿಂದ ನನ್ನನ ಕಂಡೆ ಗುರುವಿನ ಕರುಣದಿಂದ ನನ್ನನ ಕಂಡೆ ಚನ್ನ ಮಲ್ಲಿಕಾರ್ಜುನ ದೇವರ ದೇವಾ ಚನ್ನ ಮಲ್ಲಿಕಾರ್ಜುನ ದೇವರ ದೇವಾ ನೋಡು. ಗುರುವಿನ ಕರುಣೆ ಇದ್ದಾಗ ಮಾತ್ರ ನಾವು ಗುರುವಿನ ಕರುಣೆಯಿಂದಲೇ ಲಿಂಗ ಕಂಡೆ ಜಂಗಮ ಕಂಡೆ ಅಂತ ಹೇಳ್ತಾರ. ನಾವು ಗುರುವಿನ ಕರುಣೆ ಯಾವಾಗ ಬರ್ತದ ಅಂದ್ರ ನಾವ್ ಈ ಜನ್ಮದ ಬಂದೇವ್ ಅಂದ್ರ ನೋಡ್ರಿ, ಒಬ್ಬಾಕಿ ತಾಯಿ ಮಗುವನ್ನು ಗಂಡ ಹೆಂಡತಿ ಇರ್ತಾರ, ಮಗು ಇರ್ತದ, ಮಗು ಆಟ ಆಡ್ತಾ ಇರ್ತದ. ಅಮ್ಮ ನಾ ಆಟ ಆಡ್ಲಕ್ ಹೋಗ್ತೀನಿ ಅಂತದ. ಸಣ್ಣ ಮಗು ಆಟ ಆಡ್ಲಕ್ ಹೋಗಿದಾಗ ಅದು ಮೈ ಎಲ್ಲ ಹೊಲಸು ಮಾಡ್ಕೊಂಡ್ ಬರ್ತದ. ಹೋಗ್ ನಿಮ್ಮ ಅಪ್ಪ ಬಲ್ಲಿ ಅಂದ್ರ ಅಪ್ಪ ಏನಂತಾನ, ಹೇ ಹೋಗ್ ಇಂತ ಹೊಲಸು ಮೈ ಮಾಡ್ಕೊಂಡ್ ಬಂದಿದಿ, ನನ್ ಬಲ್ ಬ್ಯಾಡ, ನೀ ಹೋಗ್ ಅಮ್ಮನ ಬಲ್ಲಿ ಅಂತಾಳ. ಆಗ ತಾಯಿ ಇದ್ದಕ್ಕೆ ಏನಂತಾಳ, ತಾಯಿ ಏಟ್ ಹೊಲಸು ಮಾಡ್ಕೊಂಡ್ ಬಂದ್ರು ಬಿ ತಾಯಿ ಕರುಣೆ ಹೆಂಗಿರ್ತದ, ಮಾತೃ ಹೃದಯ ಅದು ಬೇರೆನೇ ಇರ್ತದಲ್ಲ. ಆ ಮಗುವಿಗೆ ಏನ್ ಮಾಡ್ತಾಳ, ಬಾ ಮಗು ನಿನಗ ನಾ ಎಲ್ಲಾ ಸ್ವಚ್ಛ ಮಾಡ್ತೇನೆ ಅಂತ ಹಾಕಿ ಎಲ್ಲಾ ಮೈತ್ ಸ್ನಾನ ಹಾಕಿ ಪೌಡರ್ ಹಚ್ಚಿ ಚಂದ ಎಲ್ಲಾ ಬಟ್ಟಿ ಒಳ ಹಾಕಿ ಎಲ್ಲ ರೆಡಿ ಮಾಡಿ 3 ಬಟ್ಟೆ ಬತ್ತಿ ಹಚ್ಚಿ ಮಗುವಿಗೆ ಎಲ್ಲಾ ಸಂಗ ಮಾಡಿ ಕಳ್ಸ್ಕೊಡ್ತಾಳ. ಆಗ ಮಗು ಏನ್ ಮಾಡ್ತದ, ತಂದೆ ಬಲ್ ಹೋಗ್ತಾನ. ತಂದೆ ಏನಂತಾನ, ಬಾ ಮಗು ಅಂತ ಎತ್ಕೋತಾರ. ಹಾಂಗ ನಾವು ಈ ಬಂಧನದಾಗ ಏನ್ ಬೀಳ್ತೇವಲ್ಲ, ಇದೆಲ್ಲ ನಾವು ಕಾಮ ಕ್ರೋಧ ಮೋಹ ಮದ ಮತ್ಸರ ಇವೆಲ್ಲ ನಮ್ಮಲ್ಲೆಲ್ಲ ಏನ್ ತುಂಬಿ ಇರ್ತಾವಲ್ಲ, ಇವೆಲ್ಲ ಗುರುವಿನಿಂದ ನಾವು ಕಳ್ಕೊಂಡಾಗ ಮಾತ್ರ ಆ ಪರಮಾತ್ಮ ಇವೆಲ್ಲ ಗುರುವಿನ ಮಾರ್ಗದರ್ಶನದಾಗ ಇವ್ ನಡೆದನಲ್ಲ, ಒಳ್ಳೆ ಗುಣ ಅವಲ್ಲ ಇವನ್ ಬಲ್ಯಾಕಂದ ಆಗ ಪರಮಾತ್ಮ ಏನ್ ಮಾಡ್ತಾನ, ನಮ್ಮನ್ ಕರ್ಕೋತಾನ. ನಾವು ಪರಮಾತ್ಮನ ಹೋಲ್ಸ್ಕೊತಾನ ನಮಗ. ಆಗ ನಾವು ಗುರು ಇಲ್ದೇನೆ ನಮಗ್ ಮೋಕ್ಷ ಇಲ್ಲ. ಗುರುವಿನಿಂದ ನಾವು ಮಾರ್ಗದರ್ಶನ ತಗೋಬೇಕು ಅಂತ ಹೇಳಿ ಸದಾ ನಾವು ಗುರುವಿನ ಮಾರ್ಗದರ್ಶನದಾಗ ಇರ್ಬೇಕು ಅಂತ ಹೇಳಿ ನನ್ನ ಅನಿಸಿಕೆ. ಗುರು ಈಗ ಬಸವಪ್ರಭು ಸ್ವಾಮೀಜಿಯವ್ರು ನಮಗಿದು ಆನ್ಲೈನ್ ಕಾರ್ಯಕ್ರಮ ಹಾಕೊಟ್ಟು ನಮ್ಗೆ ಎಷ್ಟು ನಮಗ್ ಧೈರ್ಯದಿಂದ ನಮಗ್ ಮಾತಾಡ ಬರ್ತಿದ್ದಿಲ್ಲ. ಹೆಚ್ಚು ಹಿಂಗ್ ನಿಂದಿರ್ಬೇಕು, ಮನುಷ್ಯನಾಗ ಎಲ್ಲ ಮಾತಾಡ್ಬೇಕು ಅನಿಸ್ತಿತ್ತು. ಆದ್ರ ನಾವು ಧೈರ್ಯ ತುಂಬಿದವರು ಈ ಆನ್ಲೈನ್ ಕಾರ್ಯಕ್ರಮ ಹಾಕಿ ನಮಗೆಲ್ಲ ಧೈರ್ಯ ತುಂಬಿಕೊಟ್ಟಿದ್ರು ಸ್ವಾಮೀಜಿಯವರು. ಅಂತ ಸ್ವಾಮೀಜಿಯವರಿಗೆ ಎಷ್ಟು ಕೋಟಿ ಧನ್ಯವಾದಗಳು ಹೇಳಿದ್ರು ಕಮ್ಮಿನೇ ಅಂತ ಹೇಳಿ. ಅವರ ಪಾದಕ್ಕೆ ಶರಣಾರ್ಥಿ ಹೇಳಿ ನಾವು ಯಾವಾಗ್ಲೂ ಗುರುವಿನ ಮಾರ್ಗದಲ್ಲಿ ನಡೆಯೋಣ ಅಂತ ಹೇಳಿ ನನ್ನ 2 ಮಾತು ಇಲ್ಲಿಗೆ ಮುಗಿಸುತ್ತೇನೆ. ಏನಾದ್ರೂ ತಪ್ಪಾದ್ರೆ ಕ್ಷಮಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ಶರಣಾರ್ಥಿ.